ಬಳ್ಳಾರಿ ಪಾಲಿಕೆ ಸದಸ್ಯ ಪತಿಯಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ. 13 ಜನರ ವಿರುದ್ಧ ಕಂದಾಯ ಅಧಿಕಾರಿಗಳಿಂದ ಕೇಸ್ ದಾಖಲಾಗಿದೆ. ಬಳ್ಳಾರಿ ಪಾಲಿಕೆ ಸದಸ್ಯ ಪತಿಯಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದಿಂದ ಶಿವರಾಜ್ ವಿರುದ್ಧ ದೂರು ದಾಖಲಾಗಿದೆ. 13 ಜನರ ವಿರುದ್ಧ ಕಂದಾಯ ಅಧಿಕಾರಿಗಳು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಬಳ್ಳಾರಿ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. A1 ಹೊನ್ನೂರಪ್ಪ ಹಾಗೆ A6 ಶಿವರಾಜ್ ವಿರುದ್ಧ ಕೇಸ್ ದಾಖಲಾಗಿದೆ. ವಂಚನೆ, ಮೋಸ, ನಕಲಿ ದಾಖಲೆ ಸೃಷ್ಟಿ ಸಂಬಂಧ ಕೇಸ್ ದಾಖಲಾಗಿದೆ. ಸರ್ಕಾರಿ ಜಾಗ ಒತ್ತುವರಿಗೆ ಸಂಬಂಧಿಸಿದ ಸೆಕ್ಷನ್ಗಳ ಅಡಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಸೈಟ್ ಕೊಡೋದಾಗಿ ಹಣವನ್ನ ಇವರು ಬಡವರಿಂದ ವಸೂಲಿ ಮಾಡಿದ್ದಾರೆ. ಸರ್ಕಾರಕ್ಕೆ ಸೇರಿದ ಹಳ್ಳದ ಜಾಗವನ್ನು ಒತ್ತುವರಿ ಮಾಡಿ ಬಡ ಜನರಿಗೆ ಹಳ್ಳ ಹಿಡಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಎನ್ನುವಂತಹ ಆರೋಪಗಳು ಇವರ ಮೇಲೆ ಇದೆ. ಹಲವರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿ ಸರ್ಕಾರಿ ಜಾಗದಲ್ಲಿ ಸೈಟ್ ಕೊಟ್ಟು ವಂಚನೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಬಳ್ಳಾರಿ ಪಾಲಿಕೆ ಕಾಂಗ್ರೆಸ್ ಸದಸ್ಯೆ ಉಮಾದೇವಿಯವರ ಪತಿ ಶಿವರಾಜ್ ಅವರಿಂದ ಈ ರೀತಿ ಮಹಾವಂಚನೆ ಆಗಿದೆ. 7.78 ಎಕರೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದ ಪಾಲಿಕೆ ಸದಸ್ಯೆ ಉಮಾದೇವಿಯವರ ಪತಿ ಶಿವರಾಜ್ ಅವರು, ಅಂದ್ರೆ ಈ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗೆ ಜಿಲ್ಲಾಡಳಿತದಿಂದ ಯಾವಾಗ ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತೋ ಆ ವೇಳೆ ಈ ರೀತಿ ಮಹಾ ಮೋಸ ಬೆಳಕಿಗೆ ಬಂದಿದೆ. ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125P-ಯಲ್ಲಿ 7.87 ಎಕರೆ ಒತ್ತುವರಿ ಆಗಿರೋದು ಗೊತ್ತಾಗ್ತಾ ಇದೆ. ಒತ್ತುವರಿ ಮಾಡಿ ಲೇಔಟ್ನ ನಿರ್ಮಾಣ ಮಾಡಿದ್ರು ಶಿವರಾಜ್. ಬಳಿಕ ಲೇಔಟ್ ಮಾಡಿ 1.5 ಲಕ್ಷಕ್ಕೆ ಒಂದರಂತೆ ಸೈಟ್ ನೀಡಿದ್ರು ಪಾಲಿಕೆ ಸದಸ್ಯ ಪತಿ ಶಿವರಾಜ್. ಇದೀಗ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಾವು ಒಬ್ಬೊಬ್ರು 1.5 ಲಕ್ಷ ಒಂದೊಂದು ಪ್ಲಾಟ್ ತಗೊಂಡಿವಿ. 20-30 ಒಂದು ಸೈಜ್ ಪ್ಲಾಟ್. ನಾನು ಐದೇನು ಸರ್ಕಾರ ನಂದ ಐತೆ ಕಟ್ಕೊಳ್ರಿ, ನಾನು ಇರ್ತೀನಿ, ನಾನು ಇರೋವಾಗ ನಾನು ಮಾಡ್ಕೊಡ್ತೀನಿ. ಯಾರು ಹೇಳಿದ್ರು ನಿಮ್ಮ ಮಾತು? ಶಿವರಾಜ್. ನಿಮ್ಗೆ ಗೊತ್ತಿಲ್ಲ ಅಲ್ಲ ಇದೆ ಅಂತ ಹೇಳಿ ಸರ್ಕಾರ ಫೇಕ್ ಅಂತ ಆಯ್ತಂದ್ರೆ ನನ್ನ ಕೈದಾಗ ಆಯ್ತಿದ್ದು ಎಲ್ಲ ಜಾಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಹಂಗ ಹೇಳಿದ್ಕ ನಾವು ತಗೊಂಡು ಇದು ಮಾಡಿದ್. ನಮಗೆ ಹಿಂಗೆಲ್ಲ ಆಗ್ತಿತ್ತಂದ್ರೆ ನಾವು ಹೆಂಗ ಡಿಸಿ ಅವ್ರಿಗೆ ಹೇಳಿದಾರ ಈ ಮಾತು? ಏನು ಗೊತ್ತಿಲ್ಲ ಸರ್. ಅವ್ರು 110 ತಗೊಂಡಿವಿ, 3 ಪ್ಲಾಟ್ ತಗೊಂಡಿವಿ ಸರ್. ಇವಾಗ ಬೇಸ್ಮೆಂಟ್ ಕಟ್ಟಿವಿ ಸರ್. ನಮ್ಗೆ ಯಾವ್ದು ಹೇಳಿಲ್ಲ ಸರ್, ಯಾವ ಮಾತು ಹೇಳಿಲ್ಲ. ನಿನ್ನೆ ಸಡನ್ ಗ ಬಂದು ಹಂಗ್ ಮಾಡ್ಯಾರ ಸರ್. ಶಿವರಾಜ್ ಹತ್ರ ತಗೊಂಡಿವಿ ಸರ್. ಈಗ 3 ವರ್ಷ ಮೇಲೆ 4 ವರ್ಷ ನಡೀತೈತೆ ಸರ್. ಎಷ್ಟು ತಗೊಂಡಿದ್ರು ಅವರು? ನೀವ್ ಅಕ್ಕೇರಿ, ನಾವ್ ಇದೀವಿ ಎಲೆಕ್ಷನ್, ನಾನು ಇಳೆ ತಟ್ಟಿಗೆಲ್ಲ ನೀವ್ ಮಾಡ್ಕೋಬೇಕು. ನಾನು ಏನೋ ಒಂದು ಮಾಡ್ತೀನಿ ನಿಮ್ಗೆ. ನಾನೆಲ್ಲ ಮಾತಾಡ್ತೀನಿ, ಎಲ್ಲರ್ತ ಮಾಡಿ ಕೊಡ್ತೀನಿ. ಅಕ್ರಮ ಸಕ್ರಮ ಬಂದಾಗ ನಾನೆಲ್ಲ ಮಾಡ್ಕೊಡ್ತೀನಿ. ನೀವೇನ್ ಟೆನ್ಷನ್ ತಗೊಬೇಡಿ, ಗುಡ್ಸ್ಲುಗಳು ಅಕ್ಕಾರ ಅಂತ ಹೇಳ್ಯಾರ ಸರ್. ಬಾಣ ಹೇಳಿದಲ್ಲ 110 ತಗೊಂಡಿವಿ, 3 ಪ್ಲಾಟ್ ತಗೊಂಡಿವಿ ಸರ್. ಇವಾಗ ಬೇಸ್ಮೆಂಟ್ ಕಟ್ಟಿವಿ ಸರ್. ನಮ್ಗೆ ಯಾವ್ದು ಹೇಳಿಲ್ಲ ಸರ್, ಯಾವ ಮಾತು ಹೇಳಿಲ್ಲ. ನಿನ್ನೆ ಸಡನ್ ಗ ಬಂದು ಹಂಗ್ ಮಾಡ್ಯಾರ ಸರ್. ಶಿವರಾಜ್ ಹತ್ರ ತಗೊಂಡಿವಿ ಸರ್. ಈಗ 3 ವರ್ಷ ಮೇಲೆ 4 ವರ್ಷ ನಡೀತೈತೆ ಸರ್. ಎಷ್ಟು ತಗೊಂಡಿದ್ರು ಅವರು? ನೀವ್ ಅಕ್ಕೇರಿ, ನಾವ್ ಇದೀವಿ ಎಲೆಕ್ಷನ್, ನಾನು ಇಳೆ ತಟ್ಟಿಗೆಲ್ಲ ನೀವ್ ಮಾಡ್ಕೋಬೇಕು. ನಾನು ಏನೋ ಒಂದು ಮಾಡ್ತೀನಿ ನಿಮ್ಗೆ. ನಾನೆಲ್ಲ ಮಾತಾಡ್ತೀನಿ, ಎಲ್ಲರ್ತ ಮಾಡಿ ಕೊಡ್ತೀನಿ. ಅಕ್ರಮ ಸಕ್ರಮ ಬಂದಾಗ ನಾನೆಲ್ಲ ಮಾಡ್ಕೊಡ್ತೀನಿ. ನೀವೇನ್ ಟೆನ್ಷನ್ ತಗೊಬೇಡಿ, ಗುಡ್ಸ್ಲುಗಳು ಅಕ್ಕಾರ ಅಂತ ಹೇಳ್ಯಾರ ಸರ್. ಇದು ಗುಡ್ಸ್ಲಕ್ಕೆ ಅಂದ್ರೆ ಹೆಂಗ